ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಭಾಗದಲ್ಲೂ ಕೂಡ ನಿರಂತರ ವರ್ಷಧಾರಿ ಆಗ್ತಾ ಇದೆ. 286 ಮಿಲಿಮೀಟರ್ ಮಳೆ ಸುರಿದು ತುಂಬಿ ಹರಿತಾ ಇದೆ ತುಂಗಾ ನದಿ. ಈಗ ಮಲೆನಾಡು ಭಾಗದಲ್ಲಿ ಮಳೆ ಕೊಂಚ ಕರುಣೆ ತೋರಿದಂತೆ ಕಾಣಿಸ್ತಾ ಇದೆ. 286 ಮಿಲಿಮೀಟರ್ ಮಳೆ ಸುರಿದು ತುಂಗಾ ನದಿ ತುಂಬಿ ಹರಿತಾ ಇದೆ. ತೀರ್ಥಹಳ್ಳಿಯ ಆಗುಂಬೆ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಮಾಲತಿ ನದಿಯೂ ಕೂಡ ಉಕ್ಕಿ ಹರಿತಾ ಇದೆ. ನಾಬಳೆ ಸೇತುವೆ ಮೇಲೆ 2 ಅಡಿ ನೀರು ನಿಂತು ಸಂಚಾರವು ಕೂಡ ಸ್ಥಗಿತವಾಗಿತ್ತು. ವಿಷಯ ತಿಳಿದೆ. ಸೇತುವೆ ಮೇಲೆ ತೆರಳಿದ ಹೊನ್ನಾವರದ ಕುಟುಂಬ ಶೃಂಗೇರಿಗೆ ಅಂತ ತೆರಳುತ್ತಾ ಇದ್ದ ಹೊನ್ನಾವರ ಮೂಲದ ಕುಟುಂಬ. ಅವ್ರಿಗೆ ಗೊತ್ತಿರಲಿಲ್ಲ ಮಳೆ ಆಗಿದೆ ಅಥವಾ ಇಷ್ಟು ದೊಡ್ಡ ಮಟ್ಟಿಗೆ ಮಳೆಯಾಗಿ ಸೇತುವೆ ಸಂಪೂರ್ಣವಾಗಿ ತುಂಬಿದೆ ಅಂತ. ಇನ್ನು ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದ ಕುಟುಂಬದ 6 ಮಂದಿಯ ರಕ್ಷಣೆಯಾಗಿದೆ. ನೀರಿನಲ್ಲಿ ಸಿಲುಕಾಕೊಂಡಿದ್ದ ಕಾರನ್ನ ಕೂಡ ಹಗ್ಗ ಕಟ್ಟಿ ಸ್ಥಳೀಯರು ಎಳೆದಿದ್ದಾರೆ. ಮಳೆ ಅವಾಂತರ ಇದು. ಭಾರಿ ಮಳೆಯಿಂದಾಗಿ ನೋಡಿ ಸೇತುವೆಯೇ ಕಾಣಿಸ್ತಾ ಇಲ್ಲ. ಆದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ, ಏನು ಮಾಡೋದಕ್ಕಾಗತ್ತೆ? ಹಾಗಾಗಿ ಆ ಕುಟುಂಬಸ್ಥರು 6 ಜನ ಟ್ರಾವೆಲ್ ಮಾಡ್ತಾ ಇದ್ರು. ಸೇತುವೆ ಕಾಣಿಸ್ಲಿಲ್ಲ ಅಂದರೆ ನೀರಷ್ಟು ನಿಂತಿದೆ ಅಂತ, ಏನು ಅಪಾಯ ಆಗೋದಿಲ್ಲ, ಜಸ್ಟ್ ಪಾಸ್ ಆಗಿಬಿಟ್ರೆ ಸಾಕು ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಕುಟುಂಬ ಸಿಲುಕು ಹಾಕೊಂಡಿದೆ. ಸದ್ಯ ಸ್ಥಳೀಯರ ನೆರವಿನಿಂದ ಅವರನ್ನು ರಕ್ಷಣೆ ಮಾಡುವ ಕೆಲಸ ಕೂಡ ಆಗಿದೆ. ಜೊತೆಗೆ 2 ಅಡಿ ನೀರು ನಿಂತು ಸಂಚಾರ ಸ್ಥಗಿತವಾಗಿದ್ರು ಕೂಡ ಎಮರ್ಜೆನ್ಸಿ ಅಂತ ಹೋಗಿರ್ತಾರೆ. ಅದಾದ ನಂತರದಲ್ಲಿ ಅವರನ್ನೆಲ್ಲ ಇಳಿಸಿ ರಕ್ಷಣೆ ಮಾಡಿ ಕಾರನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸವನ್ನು ಸ್ಥಳೀಯರು ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಿದ್ದೀರಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಮೋಹನ್, ಗಮನಿಸ್ತಾ ಇದ್ವಿ ಅಂದ್ರೆ ಇವರು ಇಷ್ಟೆಲ್ಲ ಘಟನೆ ಆಗಿರೋದು ಎಷ್ಟೊತ್ತಿನಲ್ಲಿ, ಯಾವ ಜಾಗದಲ್ಲಿ ಆಗಿರುವಂತ ಇನ್ಸಿಡೆಂಟ್? ಏನಾದ್ರೂ ಸಿಲುಕು ಹಾಕೊಂಡಿದ್ರ, ಪ್ರಾಣಾಪಾಯ ಏನಾದ್ರೂ ಇತ್ತ? ಸ್ಥಳೀಯರಿಗೆ ಹೇಗೆ ಗೊತ್ತಾಯ್ತು ವಿಚಾರ ಮೋಹನ್? ಇವತ್ತು ಮುಂಜಾನೆ ನಿನ್ನೆ ಅವರು ಕಾರವಾರದಿಂದ ಹೊರಟಿದ್ರು ಅಂತ ಹೇಳಲಾಗ್ತಾ ಇರೋಂಥದ್ದು. ಪ್ರವಾಸಿಗರು ಶೃಂಗೇರಿಗೆ ತೆರಳ್ತಾ ಇದ್ರು. ಈ ಶೃಂಗೇರಿಗೆ ತೆರಳುವಂತ ಸಂದರ್ಭದಲ್ಲಿ ಹೊನ್ನಾವರ ಮೂಲದ ಕುಟುಂಬದ ಒಂದು ಇಡೀ ಕುಟುಂಬ ಏನಿತ್ತು, ಮಂಜುನಾಥ್ ಕುಟುಂಬ, ಆ ಮಂಜುನಾಥ್ ಕುಟುಂಬ ಪೂರ್ತಿ ಕಾರಲ್ಲಿದ್ದು ಒಟ್ಟು 6 ಜನ ಇದ್ರು. 6 ಜನ ತೆರಳುವಂತ ಸಂದರ್ಭದಲ್ಲಿ ವಾಹನ ಸಂಚಾರ ಏನು ಆಗುಂಬೆಯ ನಾಬಳ ಸೇತುವೆ ಏನಿದೆ, ಈ ಸೇತುವೆ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಆದ್ರೆ ಇದ್ರದ್ದು ಮಾಹಿತಿ ಇರ್ಲಿಲ್ಲ ಪ್ರವಾಸಿಗರಿಗೆ. ಹೀಗಾಗಿ ಆ ಸೇತುವೆ ಮೇಲೆ ಹೋಗುವಂತ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ನೀರು ಯಥೇಚ್ಛವಾಗಿ ಏನು ಮಳೆ ಸುರಿತಾ ಇರೋದ್ರಿಂದ ಸೇತುವೆ ಮುಳುಗಿ ಮಾಲತಿ ನದಿ ಏನು ಸೇತುವೆ ಮೇಲೆ ಹರಿತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಕಾರು ಸಿಲುಕಿಕೊಂಡು ಸಂಚಾರ ಅಸ್ತವ್ಯಸ್ತ ಆಗಿತ್ತು. ಕುಟುಂಬ ಶೃಂಗೇರಿಗೆ ಹೋಗುವ ಸಲುವಾಗಿ ಈ ರಸ್ತೆಯಲ್ಲಿ ಬಂದಿದ್ದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಈಗ ಸ್ಥಳೀಯರು ಎಲ್ಲರನ್ನು ಕೂಡ ಏನು ಕುಟುಂಬದ 6 ಜನ ಸದಸ್ಯರನ್ನ ಕೂಡ ರಕ್ಷಣೆ ಮಾಡಿ ದಡಕ್ಕೆ ಎಳೆದು ತಂದಿದ್ದಾರೆ. ಕಾರನ್ನು ಕೂಡ ಎಳೆದು ತಂದು ಪ್ರವಾಸಿಗರನ್ನು ರಕ್ಷಣೆ ಮಾಡಿದ್ದಾರೆ. ದಯಾನ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ